ಇಂಡಿಯಾ ಪ್ರತಿಭಾ ಶಾಂಶಿವನ್ ಅವರ ಇನಿಷಿಯೇಟಿವ್ ಅಲ್ಲಿ ನಾವು ಫಸ್ಟ್ ಆಡಿಷನ್ಸ್ ದೀಪಕ್ ಸರ್ ಮತ್ತು ಮರ್ಸಿ ಮೇಡಮ್ ಒಟ್ಟಿಗೆ ಪಾತ್ವೆ ಎಂಟರ್ಪ್ರೈಸಸ್ ಮತ್ತು ಮರ್ಸಿ ಬ್ಯೂಟಿ ಸಲೂನ್ ಅವರು ಡೈರೆಕ್ಟ್ ಉಡುಪಿಗೆ ಬಂದಿದ್ದರು ಆಡಿಷನ್ಸಲ್ಲಿ ನಾನು ಸೆಲೆಕ್ಟ್ ಆದೆ. ಅದಾದ ನಂತರ ಅಲ್ಲೇ ನಮಗೆ ಹೋಗಿ ಫೀಲಿಂಗ್ ಇತ್ತು. ಅದಾದಮೇಲೆ ನಾವು ಮಂಗಳೂರಿಗೆ ಬಂದು ನಮಗೆ 3 ಡೇಸ್ ಗ್ರೂಮಿಂಗ್ ಸೆಷನ್ಸ್ ಇತ್ತು. ನಮಗೆ ಒಂದು ಜಾಗ ಮಾಡಿ ಕೊಟ್ಟಿದ್ರು. ಅಲ್ಲಿ ನಮಗೆ ಗ್ರೂಮಿಂಗ್ ಮತ್ತು ಕ್ಲಾಸಸ್ ಎಲ್ಲ ತೊಗೊಂಡಿದ್ರು. ಅದಾದ ನಂತರ ನಮಗೆ ಫೈನಲ್ ಸ್ಟೇಜ್ ಕೊಟ್ಟಿದ್ರು. ಆ ಸ್ಟೇಜಲ್ಲೂ ಕೂಡ ನಮಗೆ ಕ್ರೌನ್ ಆಯಿತು. ಅದಾದ ನಂತರ ಸ್ಟೇಟ್ ಲೆವೆಲ್ ಬೆಂಗಳೂರಲ್ಲಿ ಇತ್ತು. ಅಲ್ಲೂ ಕೂಡ ನಮಗೆ 3 ದಿನ ಸ್ಟೇ ಇತ್ತು. ಗ್ರೂಮಿಂಗ್ ಕ್ಲಾಸಸ್ ಸೆಷನ್ಸ್ ಇತ್ತು. ಅಲ್ಲಿಗೂ ಒಂದು ಫೈನಲ್ ಸ್ಟೇಜಲ್ಲಿ ಮತ್ತೆ ಪುನಃ ನನಗೆ ಸ್ಟೇಟಲ್ಲಿ ಮಿಸಸ್ ಇಂಡಿಯಾ ಕರ್ನಾಟಕ ವಿವೇಶಿಯಸ್, ಮಿಸಸ್ ಇಂಡಿಯಾ ಕರ್ನಾಟಕ ಇನೋವೇಟಿವ್ ಪರ್ಫಾರ್ಮರ್ ಅಂತ ಸ್ಟೇಟ್ ಕ್ರೌನ್ ಬಂತು. ಅದರೊಟ್ಟಿಗೆ ನ್ಯಾಷನಲ್ ಕ್ರೌನ್ ಮಿಸಸ್ ಇಂಡಿಯಾ ಅರ್ತ್ ಇಂಟರ್ನ್ಯಾಷನಲ್ 2024 ಅಂತ ನ್ಯಾಷನಲ್ ಕ್ರೌನ್ ನಾನು ತಗೊಂಡೆ. ಅಲ್ಲಿನ ಟ್ರೈನಿಂಗ್ ಪ್ರತಿಭಾ ಶಾಂಶಿವನ್ ಕಂಪ್ಲೀಟ್ ಆಗಿ ಮಾಡಿದ್ರು. ಅಲ್ಲಿ ನಮಗೆ ಸ್ಪೋರ್ಟ್ಸ್ ಡೈರೆಕ್ಟರ್ ಆಗಿ ದೀಪಕ್ ಸರ್ ಬಂದಿದ್ರು ಮಂಗಳೂರಿಂದ. ಅದಾದ ನಂತರ ನ್ಯಾಷನಲ್ ಕ್ರೌನ್ ಗೆದ್ಮೇಲೆ ಇನ್ನೇನು ಅಂತ ಆಯಿತು. ಸೊ ದೀಪಕ್ ಸರ್ ನಮ್ಮೊಟ್ಟಿಗೆ ಫೋನಲ್ಲಿ ಸುಮಾರು ಸಲ ಮಾತಾಡಿ ಗೈಡೆನ್ಸ್ ಎಲ್ಲ ಕೊಟ್ಟಿದ್ದಾರೆ. ಮರ್ಸಿ ಬ್ಯೂಟಿ ಸಲೂನ್ ಅವರು ಕೂಡ ಮರ್ಸಿ ಮೇಡಮ್ ಸುಮಾರು ಸಲ ನನಗೆ ವಿಚಾರಿಸಿದ್ದಾರೆ. ಜೊತೆಗೆ ಅಲ್ಲಿಂದ ಇಂಟರ್ನ್ಯಾಷನಲ್ ಲೆವೆಲ್ಗೆ